welcome back to my channel. I'm your friend Ashalata and you're watching me on Learn for Success, where we learn English through kannada. Friends, ಇವತ್ತಿನ ವಿಡಿಯೋನಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಸಣ್ಣ ಸಣ್ಣ ವಾಕ್ಯಗಳನ್ನ ನಾವು ಕನ್ನಡದಲ್ಲಿ ಮಾತನಾಡುವಂತಹ ಸಣ್ಣ ಸಣ್ಣ ಮಾತುಗಳನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಆಡಬೇಕು, ಯಾವ ರೀತಿ ಹೇಳಬೇಕು ಅಂತ ಕಲಿತಾ ಇದೀವಿ. ಕಾಮನ್ ಆಗಿ ತುಂಬಾ ಜನರಿಗೆ ಗೊತ್ತಿರುತ್ತೆ, ಬಟ್ ಈ ವಿಡಿಯೋ ಬಿಗಿನರ್ಸ್ಗೆ ಅಂದ್ರೆ ಇವಾಗ ತಾನೇ ಇಂಗ್ಲಿಷ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿರೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುವಂತದ್ದು. ಬಿಕಾಸ್ ನಾವು ಡೈಲಿ ಯೂಸ್ ಮಾಡುವಂತಹ ಸಣ್ಣ ಸಣ್ಣ ಮಾತುಗಳನ್ನ ಇಂಗ್ಲಿಷ್ ನಲ್ಲಿ ಮಾತಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ದೊಡ್ಡ ದೊಡ್ಡ ಸೆಂಟೆನ್ಸ್ ಗಳನ್ನ ಹೇಳೋದಕ್ಕೆ ಈಸಿ ಆಗುತ್ತೆ. ಓನ್ಲಿ ಬಿಗಿನರ್ಸ್ ಗೆ ಮಾತ್ರ ಅಂತ ಅಲ್ಲ, ಇಂಗ್ಲಿಷ್ ಗೊತ್ತಿರೋರ್ಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುವಂತದ್ದು. ಸೊ ಫಸ್ಟ್ ನಾನು ಸೆಂಟೆನ್ಸ್ ನ ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈಡ್ ಆಗಿರಿ. ನಿಧಾನವಾಗಿ ಹೋಗು, ಗೋ ಸ್ಲೋಲಿ, ಗೋ ಸ್ಲೋಲಿ. ಇದನ್ನ ಈ ರೀತಿ ಕೂಡ ಹೇಳ್ಬೋದು, ವಾಕ್ ಸ್ಲೋಲಿ ಅಂದ್ರೆ ನಿಧಾನವಾಗಿ ಹೋಗು. ಮುಂದೆ ನೋಡು, ಲುಕ್ ಅಹೆಡ್, ಲುಕ್ ಅಹೆಡ್. ಅಹೆಡ್ ಅಂದ್ರೆ ಮುಂದೆ, ಮುಂದೆ ನೋಡು, ಲುಕ್ ಅಹೆಡ್. ಮುಂದೆ ಹೋಗು, ಗೋ ಅಹೆಡ್, ಗೋ ಅಹೆಡ್. ನೀವು ಕೋಪ ಮಾಡ್ಕೊಂಡಿದ್ದೀರಾ, ಆರ್ ಯು ಆಂಗ್ರಿ, ಆರ್ ಯು ಆಂಗ್ರಿ. ಇಲ್ಲಿ ನಿಲ್ಲು, ಸ್ಟಾಪ್ ಹಿಯರ್, ಸ್ಟಾಪ್ ಹಿಯರ್. ಖಂಡಿತವಾಗಿ, ಅಫ್ಕೋರ್ಸ್. ಇದನ್ನ ಅಫ್ಕೋರ್ಸ್ ಅಂತ ಓದ್ತೀವಿ. ಯಾರಾದರೂ ನಿಮಗೆ ನೀನು ಇದನ್ನ ಮಾಡ್ತೀಯಾ ಅಂತ ಕೇಳಿದ್ರೆ ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಹೇಳ್ತೀರಾ. ಖಂಡಿತವಾಗಿ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಅಫ್ಕೋರ್ಸ್ ಅಂತ ಹೇಳ್ತೀವಿ. ಇದು ನನ್ನದು, ದಿಸ್ ಈಸ್ ಮೈನ್. ಮೈನ್ ಅಂದರೆ ನನ್ನದು. ಇದು ನನ್ನದು ಅಂತ ಹೇಳಬೇಕಾದ್ರೆ ದಿಸ್ ಈಸ್ ಮೈನ್. ನಾನು ಮಾಡಬಹುದು, ಐ ಕ್ಯಾನ್, ಐ ಕ್ಯಾನ್. ನಾನು ಮಾಡಬಹುದು, ನನ್ನ ಕೈಲಿಂದ ಅದು ಆಗುತ್ತೆ, ಐ ಕ್ಯಾನ್. ಎದ್ದೇಳು, ಗೆಟ್ ಅಪ್, ಗೆಟ್ ಅಪ್. ಯಾರಾದರೂ ಕೂತ್ಕೊಂಡಿರೋರಿಗೆ ಎದ್ದೇಳು, ಇಲ್ಲಿಂದ ಏಳು ಅಂತ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಗೆಟ್ ಅಪ್. ಹೊರಗಡೆ ಹೋಗು, ಗೆಟ್ ಔಟ್, ಗೆಟ್ ಔಟ್. ಒಳಗಡೆ ಇರೋದೇನು ಬೇಕಾಗಿಲ್ಲ, ಹೊರಗಡೆ ಹೋಗು ಅಂತ ಹೇಳ್ತೀವಿ. ಅದನ್ನು ಇಂಗ್ಲಿಷ್ನಲ್ಲಿ ಗೆಟ್ ಔಟ್. ತಕ್ಷಣವೇ ಹೋಗು, ಗೋ ಎಟ್ ಆನ್ಸ್, ಗೋ ಎಟ್ ಆನ್ಸ್. ಇವಾಗ ಜಸ್ಟ್ ಹೋಗು, ತಕ್ಷಣವೇ ಹೋಗು ಅಂತ ಹೇಳೋದಕ್ಕೆ ಗೋ ಎಟ್ ಆನ್ಸ್. ಸರಿಯಾಗಿ ವರ್ತಿಸು, ಬಿಹೇವ್ ಯುವರ್ ಸೆಲ್ಫ್, ಬಿಹೇವ್ ಯುವರ್ ಸೆಲ್ಫ್. ಸರಿಯಾಗಿ ವರ್ತಿಸು, ಚೆನ್ನಾಗಿ ಒಳ್ಳೆ ರೀತಿಯಿಂದ ನಡ್ಕೋ, ಮರ್ಯಾದೆಯಿಂದ ನಡ್ಕೋ ಅಂತ ಇಷ್ಟು ಉದ್ದ ಹೇಳೋ ಬದಲು ಬಿಹೇವ್ ಯುವರ್ ಸೆಲ್ಫ್ ಅಂತ ಶಾರ್ಟ್ ಆಗಿ ಹೇಳ್ಬೋದು. ನೇರವಾಗಿ ಹೋಗು, ಗೋ ಸ್ಟ್ರೇಟ್, ಗೋ ಸ್ಟ್ರೇಟ್. ಸ್ಟ್ರೇಟ್ ಅಂದರೆ ನೇರ, ನೇರವಾಗಿ ಹೋಗು ಅಂತ ಹೇಳಬೇಕಾದ್ರೆ ಗೋ ಸ್ಟ್ರೇಟ್. ಮುಂದುವರೆಸು, ಕ್ಯಾರಿ ಆನ್, ಕ್ಯಾರಿ ಆನ್. ನನ್ನನ್ನು ನಂಬು, ಬಿಲೀವ್ ಮೀ. ಬಿಲೀವ್ ಅಂದರೆ ನಂಬಿಕೆ, ನನ್ನನ್ನು ನಂಬು, ನನ್ನ ಮೇಲೆ ವಿಶ್ವಾಸವಿಡು, ಬಿಲೀವ್ ಮೀ. ನಾನು ಒಪ್ಪುತ್ತೇನೆ, ಐ ಅಗ್ರಿ. ಅಗ್ರಿ ಅಂದರೆ ಒಪ್ಪಿಗೆ, ಸಮ್ಮತಿ, ಐ ಅಗ್ರಿ, ನಾನು ಒಪ್ಪುತ್ತೇನೆ. ಕನಿಷ್ಠ ಪಕ್ಷ, ಅಟ್ ಲೀಸ್ಟ್, ಅಟ್ ಲೀಸ್ಟ್. ಕನಿಷ್ಠ ಪಕ್ಷ ಇಬ್ಬರಲ್ಲಿ ಒಬ್ಬರಾದರೂ ಬರಬೇಕಾಗಿತ್ತು, ಅಟ್ಲೀಸ್ಟ್ ಒಬ್ಬರಾದರೂ ಬರಬೇಕಾಗಿತ್ತು, ಅಟ್ ಲೀಸ್ಟ್ ಕನಿಷ್ಠ ಪಕ್ಷ. ಇದು ಅದ್ಭುತವಾಗಿದೆ, ಇಟ್ ಈಸ್ ಅಮೇಝಿಂಗ್, ಇಟ್ ಈಸ್ ಅಮೇಝಿಂಗ್. ಶೀಘ್ರದಲ್ಲೇ ಭೇಟಿ ಮಾಡೋಣ, ಸಿ ಯು ಸೂನ್, ಸಿ ಯು ಸೂನ್. ಮತ್ತೆ ಸಿಗೋಣ, ಆದಷ್ಟು ಬೇಗ ಭೇಟಿ ಮಾಡೋಣ ಅಂತ ಬಾಯ್ ಹೇಳುವಾಗ ಈ ಥರ ಕೂಡ ಹೇಳ್ತೀವಿ, ಸಿ ಯು ಸೂನ್. ಇಲ್ಲವೇ ಇಲ್ಲ, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಇದನ್ನ 4-5 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಫಾಸ್ಟ್ ಆಗಿ ಹೇಳ್ಬೋದು, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್, ಹೀಗೆ. ಸರಿ, ಆಲ್ ರೈಟ್, ಆಲ್ ರೈಟ್, ಆಲ್ ರೈಟ್, ಸರಿ. ಮತ್ತೇನಿಲ್ಲ, ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್ ಅಂದರೆ ಮತ್ತೇನಿಲ್ಲ. ಕೂತ್ಕೊಳ್ಳಿ, ಬಿ ಸೀಟೆಡ್, ಬಿ ಸೀಟೆಡ್. ಇದನ್ನ ಯಾರು ಮಾಡಿದ್ದು, ಹೂ ಡಿಡ್ ಇಟ್, ಹೂ ಡಿಡ್ ಇಟ್. ಡೂ ಅಂದರೆ ಮಾಡು, ಇದರ ಪಾಸ್ಟ್ ಫಾರ್ಮ್ ಡಿಡ್ ಆಗುತ್ತೆ ಅಂದರೆ ಮಾಡಿದ್ದ. ಹೂ ಡಿಡ್ ಇಟ್, ಇದನ್ನ ಯಾರು ಮಾಡಿದ್ದು. ಇದರ ಬೆಲೆ ಜಾಸ್ತಿ ಆಗಿದೆ, ಇಟ್ಸ್ ಪ್ರೈಸ್ ಈಸ್ ಹೈ. ಪ್ರೈಸ್ ಅಂದರೆ ಬೆಲೆ,
ಇದರ ಬೆಲೆ ಜಾಸ್ತಿ ಆಗಿದೆ ಅಂತ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಇಟ್ಸ್ ಪ್ರೈಸ್ ಈಸ್ ಹೈ. ಕೇಳಬೇಡ, ಡೋಂಟ್ ಆಸ್ಕ್, ಡೋಂಟ್ ಆಸ್ಕ್. ಅಗತ್ಯವಿಲ್ಲ, ನೋ ರಿಕ್ವೈರ್ಡ್, ನೋ ರಿಕ್ವೈರ್ಡ್. ನನಗೆ ಅದರ ಅವಶ್ಯಕತೆ ಇಲ್ಲ, ನನಗದು ಬೇಕಾಗಿಲ್ಲ, ಅದರ ಅಗತ್ಯವಿಲ್ಲ, ನೋ ರಿಕ್ವೈರ್ಡ್. ನನಗೆ ಕರೆ ಮಾಡು ಅಥವಾ ನನಗೆ ಫೋನ್ ಮಾಡು, ಕಾಲ್ ಮೀ, ಕಾಲ್ ಮೀ. ನಾನು ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್. ನೀನು ಮೂಕ ಇದೆಯಾ, ಯು ಆರ್ ಡಂಪ್, ಯು ಆರ್ ಡಂಪ್. ಡಂಪ್ ಅಂದರೆ ಮೂಕ, ಮಾತಾಡೋಕ್ಕೆ ಬರದೇ ಇರೋರಿಗೆ ಇಂಗ್ಲೀಷ್ನಲ್ಲಿ ಡಂಪ್ ಅಂತ ಹೇಳ್ತೀವಿ. ನೀನು ಮೂಕ ಇದೆಯಾ, ಯು ಆರ್ ಡಂಪ್. ಅವಳು ಎಲ್ಲಿದ್ದಾಳೆ, ವೇರ್ ಇಸ್ ಶಿ, ವೇರ್ ಇಸ್ ಶಿ. ನಾನು ಬೇಜಾರಾಗಿದ್ದೇನೆ, ಐ ಆಮ್ ಬೋರ್ಡ್, ಐ ಆಮ್ ಬೋರ್ಡ್. ನಾನು ಬೇಜಾರಾಗಿದ್ದೇನೆ. ಇಲ್ಲಿ ಕಿರುಚಬೇಡ, ಡೋಂಟ್ ಶೌಟ್ ಹಿಯರ್, ಡೋಂಟ್ ಶೌಟ್ ಹಿಯರ್. ಶೌಟ್ ಅಂದರೆ ಕಿರುಚುವುದು, ಇಲ್ಲಿ ಕಿರುಚಬೇಡ, ಡೋಂಟ್ ಶೌಟ್ ಹಿಯರ್. ನಿಧಾನವಾಗಿ ಮಾತಾಡು, ಸ್ಪೀಕ್ ಸ್ಲೋಲಿ. ಸ್ಪೀಕ್ ಅಂದರೆ ಮಾತಾಡು, ಸ್ಲೋಲಿ ಅಂದರೆ ನಿಧಾನ. ನಿಧಾನವಾಗಿ ಮೆತ್ತಗೆ ಮಾತಾಡು, ಸ್ಪೀಕ್ ಸ್ಲೋಲಿ. ನನ್ನನ್ನು ಅನುಸರಿಸು, ಫಾಲೋ ಮೀ. ನನ್ನನ್ನು ಅನುಸರಿಸು, ನನ್ನ ಹಿಂದೆ ಬಾ ಅಂತ ಹೇಳೋದಕ್ಕೆ ಫಾಲೋ ಮೀ. ನೀವು ಯಾಕೆ ಮೌನವಾಗಿದ್ದೀರಾ, ವೈ ಆರ್ ಯು ಸೈಲೆಂಟ್. ಯು ಅಂದರೆ ನೀನು ಅಂತಾನೂ ಆಗುತ್ತೆ ಅಥವಾ ನೀವು ಅಂತಾನೂ ಆಗುತ್ತೆ. ವೈ ಆರ್ ಯು ಸೈಲೆಂಟ್, ನೀವು ಯಾಕೆ ಮೌನವಾಗಿದ್ದೀರಾ. ನನ್ನ ಮಾತು ಕೇಳು, ಲಿಸನ್ ಟು ಮೀ, ಲಿಸನ್ ಟು ಮೀ. ನೀನು ನನಗೆ ಫೋನ್ ಮಾಡಬಹುದು, ಯು ಕ್ಯಾನ್ ಕಾಲ್ ಮೀ, ಯು ಕ್ಯಾನ್ ಕಾಲ್ ಮೀ. ನಾನು ಬಂದಿದ್ದೇನೆ, ಐ ಹ್ಯಾವ್ ಕಮ್, ಐ ಹ್ಯಾವ್ ಕಮ್. ಮುಚ್ಚಳವನ್ನು ತೆರೆಯಿರಿ, ಓಪನ್ ದ ಲಿಡ್. ಲಿಡ್ ಅಂದರೆ ಮುಚ್ಚಳ, ಮುಚ್ಚಳವನ್ನು ತೆರೆಯಿರಿ, ಓಪನ್ ದ ಲಿಡ್. ನನ್ನ ಜೊತೆ ಇರು, ಬಿ ವಿತ್ ಮೀ, ಬಿ ವಿತ್ ಮೀ. ನಿನ್ನನ್ನು ನೀನು ನೋಡ್ಕೋ, ಸಿ ಯುವರ್ ಸೆಲ್ಫ್, ಸಿ ಯುವರ್ ಸೆಲ್ಫ್. ಇದರ ಮಧ್ಯೆ ಅಥವಾ ಇದರ ನಡುವೆ, ಇಟ್ಸ್ ಮೀನ್ ಟೈಮ್, ಇಟ್ಸ್ ಮೀನ್ ಟೈಮ್. ನಾನು ಮನೆಯಲ್ಲಿದ್ದೀನಿ, ಐ ಆಮ್ ಅಟ್ ಹೋಮ್, ಐ ಆಮ್ ಅಟ್ ಹೋಮ್. ಅವನು ನನ್ನನ್ನು ಕರೆದನು, ಹೀ ಕಾಲ್ಡ್ ಮೀ. ಕಾಲ್ ಅಂದರೆ ಕರೆ ಮಾಡುವುದು ಅಥವಾ ಕರೆಯುವುದು ಎರಡೂ ಆಗುತ್ತೆ. ಕಾಲ್ ಅನ್ನೋದು ಒಂದು ವರ್ಬ್, ಇದರ ಪಾಸ್ಟ್ ಫಾರ್ಮ್ ಕಾಲ್ಡ್ ಅಂತ ಆಗುತ್ತೆ. ಅವನು ನನ್ನನ್ನು ಕರೆದನು, ಹೀ ಕಾಲ್ಡ್ ಮೀ. ನಾನು ಹೊರಡುವ ಅವಶ್ಯಕತೆ ಇದೆ, ಐ ನೀಡ್ ಟು ಗೋ, ಐ ನೀಡ್ ಟು ಗೋ. ನೀವು ಇಲ್ಲಿ ಯಾವುದಾದ್ರೂ ಪ್ಲೇಸ್ ನೇಮ್ನ ಮೆನ್ಷನ್ ಮಾಡಬಹುದು. ಐ ನೀಡ್ ಟು ಗೋ ಟು ಕಾಲೇಜ್, ನಾನು ಕಾಲೇಜ್ಗೆ ಹೋಗುವ ಅವಶ್ಯಕತೆ ಇದೆ. ಐ ನೀಡ್ ಟು ಗೋ ಟು ದ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋಗುವ ಅವಶ್ಯಕತೆ ಇದೆ. ನೀನು ಓದಬಹುದು, ಯು ಕ್ಯಾನ್ ರೀಡ್, ಯು ಕ್ಯಾನ್ ರೀಡ್. ಬಹುದು ಅಂತ ಹೇಳೋದಕ್ಕೆ ಕ್ಯಾನ್ ಯೂಸ್ ಮಾಡ್ತೀವಿ. ನಿನಗೆ ಹೇಗೆ ಗೊತ್ತು, ಹೌ ಡು ಯು ನೋ, ಹೌ ಡು ಯು ನೋ. ಇದನ್ನು ಈ ರೀತಿ ಪ್ರಶ್ನೆ ಕೇಳೋದಕ್ಕೆ ಯೂಸ್ ಮಾಡಬಹುದು. ಅವನು ನಿನಗೆ ಹೇಗೆ ಗೊತ್ತು, ಹೌ ಡು ಯು ನೋ ಹಿಮ್. ಅಥವಾ ನಾನು ನಿಮಗೆ ಹೇಗೆ ಗೊತ್ತು, ಹೌ ಡು ಯು ನೋ ಮೀ. ಈ ಥರ ಹೇಗೆ ಗೊತ್ತು ಅಂತ ಕೇಳೋದಕ್ಕೆ ಹೌ ಡು ಯು ನೋ ಅಂತ ಕೇಳ್ತೀವಿ. ಇಲ್ಲಿಂದ ಹೊರಟು ಹೋಗು, ಗೆಟ್ ಲಾಸ್ಟ್ ಫ್ರಮ್ ಹಿಯರ್, ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಇದರ ಅರ್ಥವೇನು, ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಮೀನ್. ಭರವಸೆ ಕಳೆದುಕೊಳ್ಳಬೇಡ, ಡೋಂಟ್ ಲೂಸ್ ಹೋಪ್, ಡೋಂಟ್ ಲೂಸ್ ಹೋಪ್. ಬಿಟ್ಟು ಕೊಡಬೇಡ, ಡೋಂಟ್ ಗಿವ್ ಅಪ್, ಡೋಂಟ್ ಗಿವ್ ಅಪ್. ಅದೇನಾದರೂ ಆಗಲಿ ನೀನು ಅದನ್ನು ಬಿಟ್ಕೊಡ್ಬೇಡ, ಡೋಂಟ್ ಗಿವ್ ಅಪ್. ನೀನು ಒಬ್ಬಳೇ ಇದೆಯಾ, ಆರ್ ಯು ಅಲೋನ್, ಆರ್ ಯು ಅಲೋನ್. ಅವಳು ಎಲ್ಲಿನವಳು, ವೇರ್ ಇಸ್ ಶಿ ಫ್ರಮ್, ವೇರ್ ಇಸ್ ಶಿ ಫ್ರಮ್. ಇದು ಏಕೆ ಆಯಿತು, ವೈ ಡಿಡ್ ದಿಸ್ ಹ್ಯಾಪನ್, ವೈ ಡಿಡ್ ದಿಸ್ ಹ್ಯಾಪನ್. ನನ್ನ ಹತ್ರ ಹಣ ಇಲ್ಲ, ಐ ಹ್ಯಾವ್ ನೋ ಮನಿ, ಐ ಹ್ಯಾವ್ ನೋ ಮನಿ. ಏನು ನಡೀತಾ ಇದೆ, ವಾಟ್ಸ್ ಗೋಯಿಂಗ್ ಆನ್, ವಾಟ್ಸ್ ಗೋಯಿಂಗ್ ಆನ್. ಏನು ನಡೀತಾ ಇದೆ. ಇದು ಅದ್ಭುತವಾಗಿದೆ, ಇಟ್ ಈಸ್ ವಂಡರ್ಫುಲ್, ಇಟ್ ಈಸ್ ವಂಡರ್ಫುಲ್. ಹೋಗಲಿ ಬಿಡಿ, ಲೆಟ್ ಇಟ್ ಗೋ, ಲೆಟ್ ಇಟ್ ಗೋ.
ತಯಾರಾಗು, ಗೆಟ್ ರೆಡಿ, ಗೆಟ್ ರೆಡಿ. ನಾನು ಮಲಗಿದ್ದೆ, ಐ ವಾಸ್ ಸ್ಲೀಪಿಂಗ್. ವಾಸ್ ಅನ್ನೋದು ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಯೂಸ್ ಮಾಡ್ತೀವಿ. ಐ ವಾಸ್ ಸ್ಲೀಪಿಂಗ್, ನಾನು ಮಲಗಿದ್ದೆ. ನೀನು ತಪ್ಪಾಗಿದೆಯಾ, ಯು ಆರ್ ರಾಂಗ್, ಯು ಆರ್ ರಾಂಗ್. ಸರಿ, ಓಕೆ. ವಿಶೇಷವೇನಿಲ್ಲ, ನಥಿಂಗ್ ಸ್ಪೆಷಲ್, ನಥಿಂಗ್ ಸ್ಪೆಷಲ್. ನಾನು ಮುಗಿಸಿದ್ದೇನೆ, ಐ ಆಮ್ ಡನ್, ಐ ಆಮ್ ಡನ್. ಬೈಬೇಡ, ಡೋಂಟ್ ಅಬ್ಯೂಸ್, ಡೋಂಟ್ ಅಬ್ಯೂಸ್. ಅವಳನ್ನು ಬೈಬೇಡ, ಡೋಂಟ್ ಅಬ್ಯೂಸ್ ಹರ್. ಅವನನ್ನು ಬೈಬೇಡ, ಡೋಂಟ್ ಅಬ್ಯೂಸ್ ಹಿಮ್. ನನ್ನನ್ನು ಬೈಬೇಡ, ಡೋಂಟ್ ಅಬ್ಯೂಸ್ ಮೀ. ಸೊ ಈ ಥರ ಬೈಬೇಡ ಅಂತ ಹೇಳೋದಕ್ಕೆ ಡೋಂಟ್ ಅಬ್ಯೂಸ್ ಅಂತ ಹೇಳ್ತೀವಿ. ತುಂಬ ಒಳ್ಳೆಯದು, ಟೂ ಗುಡ್, ಟೂ ಗುಡ್. ವಾಸ್ತವವಾಗಿ, ಇಂಡೀಡ್. ಗಮನವಿರಲಿ, ಬಿ ಅಟೆಂಟಿವ್, ಬಿ ಅಟೆಂಟಿವ್. ನಿನ್ನ ಇಚ್ಛೆಯಂತೆ, ಆ್ಯಸ್ ಯು ವಿಶ್, ಆ್ಯಸ್ ಯು ವಿಶ್. ಹುರಿದುಂಬಿಸು, ಚೇರ್ ಅಪ್, ಚೇರ್ ಅಪ್. ಎಷ್ಟು ದಡ್ಡ, ಹೌ ಸ್ಟುಪಿಡ್. ನೀನು ಎಷ್ಟು ದಡ್ಡ ಇದೆಯಾ, ಹೌ ಸ್ಟುಪಿಡ್ ಯು ಆರ್. ನೀನು ಬರಬಹುದಾ, ಕ್ಯಾನ್ ಯು ಕಮ್, ಕ್ಯಾನ್ ಯು ಕಮ್. ನನ್ನನ್ನು ದಿಟ್ಟಿಸಿ ನೋಡಬೇಡ, ಡೋಂಟ್ ಸ್ಟೇರ್ ಅಟ್ ಮೀ, ಡೋಂಟ್ ಸ್ಟೇರ್ ಅಟ್ ಮೀ. ಸ್ಟೇರ್ ಅಂದರೆ ದಿಟ್ಟಿಸಿ ನೋಡು ಅಂತ ಅರ್ಥ ಆಗುತ್ತೆ. ಡೋಂಟ್ ಸ್ಟೇರ್ ಅಟ್ ಮೀ. ನನ್ನನ್ನು ದೂಷಿಸಬೇಡ, ಡೋಂಟ್ ಬ್ಲೇಮ್ ಮೀ, ಡೋಂಟ್ ಬ್ಲೇಮ್ ಮೀ. ಏನಾದರೂ ಒಂದು ಘಟನೆ ನಡೆದರೆ ಕೆಟ್ಟದಾದರೆ ಅದಕ್ಕೆ ನನ್ನ ಹೊಣೆ ಮಾಡಬೇಡ, ನನ್ನನ್ನು ದೂಷಿಸಬೇಡ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಡೋಂಟ್ ಬ್ಲೇಮ್ ಮೀ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಹೋಮ್, ಐ ಆಮ್ ಗೋಯಿಂಗ್ ಟು ಹೋಮ್. ನೀನಲ್ಲ, ನಾಟ್ ಯು, ನಾಟ್ ಯು. ನಿನ್ನ ಬಗ್ಗೆ ಹೇಳ್ತಾ ಇಲ್ಲ ಅಥವಾ ನಿನಗೇನು ಹೇಳ್ತಾ ಇಲ್ಲ, ನೀನಲ್ಲ, ನಾಟ್ ಯು. ನನಗೆ ಮದುವೆ ಆಗಿಲ್ಲ, ಐ ಆಮ್ ಸಿಂಗಲ್, ಐ ಆಮ್ ಸಿಂಗಲ್. ನನಗೆ ಮದುವೆ ಆಗಿದೆ, ಐ ಆಮ್ ಮ್ಯಾರಿಡ್, ಐ ಆಮ್ ಮ್ಯಾರಿಡ್. ಅದು ಸರಿ ಇಲ್ಲ, ದಟ್ ಈಸ್ ನಾಟ್ ರೈಟ್, ದಟ್ ಈಸ್ ನಾಟ್ ರೈಟ್. ನನಗೆ ಭರವಸೆ ಕೊಡು, ಪ್ರಾಮಿಸ್ ಮೀ, ಪ್ರಾಮಿಸ್ ಮೀ. ಇದು ನನಗೆ ಇಷ್ಟ, ಐ ಲೈಕ್ ಇಟ್, ಐ ಲೈಕ್ ಇಟ್. ಇಟ್ ಅನ್ನೋ ಪ್ಲೇಸ್ನಲ್ಲಿ ಯಾವುದಾದ್ರೂ ಒಂದು ನೇಮ್ನ ಮೆನ್ಷನ್ ಮಾಡ್ಬೋದು. ಐ ಲೈಕ್ ಮೂವಿ, ನನಗೆ ಮೂವಿ ಅಂದರೆ ಇಷ್ಟ. ಐ ಲೈಕ್ ಫ್ರೂಟ್ಸ್, ನನಗೆ ಹಣ್ಣು ಅಂದರೆ ಇಷ್ಟ. ಹೀಗೆ ಮುಂದುವರಿ, ಕೀಪ್ ಆನ್, ಕೀಪ್ ಆನ್. ಮುಂದುವರಿ, ಹೀಗೆ ಕಂಟಿನ್ಯೂ ಮಾಡು, ಮುಂದುವರಿತಾ ಇರು ಅಂತ ಹೇಳೋದಕ್ಕೆ ಕೀಪ್ ಆನ್. ಒಳ್ಳೆಯ ಉಪಾಯ, ಗುಡ್ ಐಡಿಯಾ, ಗುಡ್ ಐಡಿಯಾ. ಬೇರೆ ಏನಾದರೂ, ಎನಿಥಿಂಗ್ ಎಲ್ಸ್, ಎನಿಥಿಂಗ್ ಎಲ್ಸ್. ಬೇರೆ ಏನಾದರೂ. ಮತ್ತೆ ಯಾರು, ಹೂ ಎಲ್ಸ್, ಹೂ ಎಲ್ಸ್. ಅವರಿಲ್ಲ ಅಂದರೆ ಮತ್ತೆ ಯಾರು ಅಂತ ಕೇಳೋದಕ್ಕೆ ಹೂ ಎಲ್ಸ್. ಬಿಟ್ಬಿಡು, ಲೀವ್ ಇಟ್, ಲೀವ್ ಇಟ್. ನಾನು ಬಿಡ್ತೀನಿ, ಐ ಕ್ವೈಟ್, ಐ ಕ್ವೈಟ್. ನಾನು ಬಿಡ್ತಾ ಇದ್ದೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಥವಾ ಯಾವುದಾದ್ರೂ ಗೇಮ್ನಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಐ ಕ್ವೈಟ್. ಕಣ್ಣು ಹೊಡಿಬೇಡ, ಡೋಂಟ್ ವಿಂಕ್, ಡೋಂಟ್ ವಿಂಕ್. ನನ್ನನ್ನು ಹೋಗೋದಕ್ಕೆ ಬಿಡು, ಲೆಟ್ ಮಿ ಗೋ, ಲೆಟ್ ಮಿ ಗೋ. ವೇಗವಾಗಿ ನಡೆಯಿರಿ, ವಾಕ್ ಫಾಸ್ಟ್, ವಾಕ್ ಫಾಸ್ಟ್. ತುಂಬ ಸಮಯದಿಂದ, ಸೋ ಲಾಂಗ್, ಸೋ ಲಾಂಗ್. ತುಂಬ ಸಮಯದಿಂದ. ಅವಶ್ಯಕತೆ ಇಲ್ಲ, ನೋ ನೀಡ್, ನೋ ನೀಡ್. ನಾನು ಕಳೆದು ಹೋಗಿದ್ದೇನೆ, ಐ ಆಮ್ ಲಾಸ್ಟ್, ಐ ಆಮ್ ಲಾಸ್ಟ್. ಶಾಂತವಾಗಿರಿ, ಕೀಪ್ ಕಾಮ್, ಕೀಪ್ ಕಾಮ್. ನಾಳೆ ಸಿಗೋಣ, ಸಿ ಯು ಟುಮಾರೋ, ಸಿ ಯು ಟುಮಾರೋ. ಸಂಪರ್ಕದಲ್ಲಿ ಇರು, ಕೀಪ್ ಇನ್ ಟಚ್, ಕೀಪ್ ಇನ್ ಟಚ್. ಸಂಪರ್ಕದಲ್ಲಿ ಇರು, ಕಾಂಟ್ಯಾಕ್ಟ್ ಮಾಡ್ತಾ ಇರು, ದೂರ ಇರಬೇಡ ಅಂತ ಹೇಳೋದಕ್ಕೆ ಕೀಪ್ ಇನ್ ಟಚ್. ಗಮನವಿರಲಿ, ವಾಚ್ ಔಟ್, ವಾಚ್ ಔಟ್. ಗಮನವಿರಲಿ. ನನ್ನ ಉಪಚಾರ, ಮೈ ಟ್ರೀಟ್, ಮೈ ಟ್ರೀಟ್. ನಾನು ಕೂಡ ಹಾಗೆ ಅನ್ಕೋತೀನಿ, ಐ ಥಿಂಕ್ ಸೋ. ಯಾವುದೇ ಒಂದು ಒಪಿನಿಯನ್ ಹೇಳಿದ್ರೆ ಅದು ಕರೆಕ್ಟ್ ಅಂತ ಹೇಳುವಾಗ ಈ ವರ್ಡ್ನ ಯೂಸ್ ಮಾಡ್ಬೋದು. ಐ ಥಿಂಕ್ ಸೋ, ನಾನು ಕೂಡ ಹಾಗೆ ಅನ್ಕೋತೀನಿ.